ಎಲ್ಲರಿಗೂ ನಮಸ್ಕಾರ. ಕಟ್ಟಿ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡಿ, ತುಂಬ ಟೇಸ್ಟಿಯಾಗಿರೋ ಶೇಂಗಾ ಪೌಡ್ರ್ ಮತ್ತು ಒಣ ಕೊಬ್ಬರಿದು ಚಿಕ್ಕಿ ಇದು. ಇದರಲ್ಲಿ ವಿಶೇಷ ಏನಂದರೆ ತುಂಬ ಸ್ವೀಟ್ ತಿನ್ನಲ್ಲ ಅಥವಾ ಡಯಾಬಿಟಿಕ್ ಇದ್ದರೆ ತುಂಬ ಕಡಿಮೆ ಬೆಲ್ಲದಲ್ಲಿ ಇದು ರೆಡಿಯಾಗುತ್ತೆ. ಬೆಲ್ಲ ನಾರ್ಮಲಿ ಒಂದಕ್ಕೆ ಒಂದು ಹಾಕಿದರೆ ನಾವು ಒಂದಕ್ಕೆ ಬರೀ ಅರ್ಧದಷ್ಟು ಬೆಲ್ಲ ಉಪಯೋಗಿಸಿ ತುಂಬ ರುಚಿಯಾಗಿರೋ ಸ್ವೀಟ್ನ ರೆಡಿ ಮಾಡೋಣ. 2 ಗ್ಲಾಸಷ್ಟು ಹುರಿದಿರೋ ಶೇಂಗಾಕಾಯಿ ತೊಗೊಂಡಿರೋದು ಮತ್ತು 1 ಗ್ಲಾಸಷ್ಟು ಒಣ ಕೊಬ್ಬರಿನ ಈ ಥರ ಚಿಪ್ಸ್ ಥರ ಹೆಚ್ಚಿಕೊಂಡು ತೊಗೊಂಡಿರೋದು. ಟೋಟಲ್ 3 ಗ್ಲಾಸ್ ಇದೆ ನಮ್ಮದಿದು. ಈಗ ಇದನ್ನು ಉಲ್ಟಾಗಿ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಬಿಟ್ಟು ಮಾಡಿ, ಒಮ್ಮೆ ತಿರುಗಿಸೋದು ಬೇಡ. ಅದನ್ನು ಸ್ವಲ್ಪ ಬಿಟ್ಟು ಮಾಡಿದರೆ ಈ ಥರ ಉಲ್ಟಾಗುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಕೆಳಗಡೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಗಂಟಿಲ್ಲದೆ ಇರೋ ಹಾಗೆ ಈ ಥರ ಒಡ್ಕೊಂಡು ಪೌಡರ್ ಶೇಪ್ಗೆ ತೊಗೊಂಡ್ಬರೋಣ. ಈಗ ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ 2 ಚಮಚೆಯಷ್ಟು ತುಪ್ಪನ ಹಾಕೋಣ. ತುಪ್ಪ ಕಾದಿಂದ ಅದಕ್ಕೆ 1 ಗ್ಲಾಸಷ್ಟು ಬೆಲ್ಲ ಹಾಕ್ಕೊಂಡಿರೋದು. ಇದು ನಾನು ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿರೋದು. ಸ್ವಲ್ಪ ಕಪ್ಪಿದ್ರೂ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ 3 ಗ್ಲಾಸ್ ಇದೆ, ಬರೀ 1 ಗ್ಲಾಸಷ್ಟು ಬೆಲ್ಲ ಹಾಕಿರೋದು ನಾನು. ಆ್ಯಂಡ್ ಈಗ ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 5ರಿಂದ 6 ನಿಮಿಷ ತೊಗೊತ್ತೆ ಸಕ್ಕರೆ ಪೂರ್ತಿ ಕರಗತ್ತೆ. ಬೆಲ್ಲ ಸ್ವಲ್ಪ ಕರಗಿದ ತಕ್ಷಣ ಸಕ್ಕರೆ ಹಾಕಿ ಸ್ವಲ್ಪ ಪೇಷಂಟ್ಲಿ 5-6 ನಿಮಿಷ ಹೀಗೆ ಕೈ ಆಡಿಸ್ತಾ ಇದ್ದರೆ ಸಕ್ಕರೆನೂ ಚೆನ್ನಾಗಿ ಕರಗುತ್ತೆ ಮತ್ತು ಒಂದು ಒಳ್ಳೆ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಸಕ್ಕರೆ ಕರಗಿದ ತಕ್ಷಣ ತುಂಬ ವೇಟ್ ಮಾಡೋದ್ರಿಂದ ಈ ಥರ ನೀರಲ್ಲಿ ಹಾಕಿದರೆ ಅದು ಬಾಲಾಗಿ ಫಾರ್ಮ್ ಆಗಬೇಕು. ಈ ಥರ ಒಂದು ಬಾಲ್ ಫಾರ್ಮ್ ಆದರೆ ಇದು ರೆಡಿ ಅಂತ ಅರ್ಥ. ಈಗ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಹೊರಗಡೆಗೆ 3 ಗ್ಲಾಸಿಗೆ 3 ಗ್ಲಾಸ್ ಸ್ವೀಟ್ ಹಾಕ್ತಾರೆ, ನಾವು 1.5 ಗ್ಲಾಸ್ ಹಾಕಿದ್ದೀವಿ. ಸೊ ಇದು ಸ್ವಲ್ಪ ಉದುರು ಅನಿಸುತ್ತೆ. ಇದು ಏನೂ ತೊಂದರೆ ಇಲ್ಲ. ಇದನ್ನು ಚೆನ್ನಾಗಿ ನಾವು ಸಾಫ್ಟಾಗಿ ಶೇಪ್ನ ಕೊಡ್ಬೋದು. ಈಗ ನಾನು ಪ್ಲ್ಯಾಟ್ಫಾರ್ಮ್ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೆ, ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಶೇಂಗಾ ಚಿಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ನಾನು ಕೈಯಿಂದ ಶೇಪ್ ಕೊಡ್ತಾಯಿದ್ದೀನಿ. ಬೆಲ್ಲ ಜಾಸ್ತಿ ಹಾಕಿಬಿಟ್ರೆ ಆಟೋಮೆಟಿಕಲಿ ಶೇಪ್ ಫಾರ್ಮ್ ಆಗುತ್ತೆ. ಬಟ್ ನಾವು ಬೆಲ್ಲ ತುಂಬ ಕಡಿಮೆ ಹಾಕಿರೋದಕ್ಕೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಆವಾಗ ಈ ಥರ ಲಟ್ಸ್ಕೊಳ್ಳೋದು ಮತ್ತು ಶೇಪ್ ಕೊಡೋದು ಮಾಡಬೇಕು. ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ಈ ಥರ ನೋಡಿ, ಮತ್ತೆ ಶೇಪ್ ಕೊಡಬೇಕು ಮತ್ತು ಲಟ್ಸ್ಬೇಕು. ನಮ್ಗೆ ಎಷ್ಟು ಸಿಕ್ಕಬೇಕು, ತುಂಬ ದಪ್ಪ ಬೇಕಾ ಅಥವಾ ತೆಳು ಬೇಕಾ, ನಮ್ಗೆ ಇಷ್ಟಪಟ್ಟಿರೋ ಹಾಗೆ ನಾವು ಅದನ್ನು ಆ ಸೈಜ್ಗೆ ಲಟ್ಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವು ಬಿಸಿ ಇರುವಾಗಲೇ ಈ ಥರ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸ್ವಲ್ಪ ಮೇಲ್ಗಡೆ ಕಟ್ ಮಾಡಿಕೊಂಡು, ಸರಿ ತುಂಬ ಕೆಳ್ತನ ಹೋಗೋದು ಬೇಕಲ್ಲ, ಮೇಲಿಂದ ಒಂದು ಲೈನ್ ಹಾಕ್ಕೊಂಡ್ಬಿಡೋದು. ನಾನು ಚಿಕ್ಕ ಸ್ಕ್ವೇರ್ ಶೇಪ್ ಕೊಟ್ಟಿದ್ದೀನಿ, ನಿಮ್ಗೆ ಇಷ್ಟ ಬಂದಿರೋ ಶೇಪನ್ನ ನೀವು ಕೊಡ್ಬೋದು. ಈಗ ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಮುರಿಬೇಕು. ಈಗ ಬಿಸಿ ಇರುವಾಗಲೇ ಬರೀ ಶೇಪ್ ಕೊಟ್ಟು ಕೈ ಬಿಟ್ಬಿಡೋದು. ಒಂದು 15ರಿಂದ 20 ನಿಮಿಷ ತೊಗೊಳತ್ತೆ ಇದು. ಪೂರ್ತಿ ತಣ್ಣಗಾದ ಮೇಲೆ ಮುಂಚೆ ಒಂದು ಕಡ್ಸಿಯಿಂದ ಈ ಥರ ಎಡ್ಜಸ್ನ ಲೂಸ್ ಮಾಡ್ಕೋಬೇಕು. ನೋಡಿ ಈಗ ಹೇಗೆ ಮೇಲೆ ಎದ್ಕೊಂಡ್ಬಿಡ್ತಿದೆ, ಅಂದರೆ ಪರ್ಫೆಕ್ಟ್ಲಿ ರೆಡಿಯಾಗಿದೆ. ತುಂಬ ಕಡಿಮೆ ಸ್ವೀಟಲ್ಲಿ ಈ ಥರ ರೆಡಿ ಆಗೋದೇ ಇಂಪಾರ್ಟೆಂಟ್. ಆಗಲ್ಲ ನಾರ್ಮಲಿ. ಸ್ವಲ್ಪ ಕೈಯಿಂದ ಒತ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಈಗ ತಣ್ಣಗಾದಮೇಲೆ ಈ ಥರ ಪೀಸಸ್ನ ರೆಡಿ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿ ಆಗುತ್ತೆ. ನೀವು ಬೇಕಿದ್ರೆ ಪೂರ್ತಿ ಬೆಲ್ಲ ಹಾಕಿನೂ ಮಾಡ್ಕೋಬಹುದು. ಸ್ವಲ್ಪ ಸಕ್ಕರೆ ಹಾಕಿದರೆ ತುಂಬ ಕುರುಕುರುವಾಗಿರುತ್ತೆ ಅಂತ ನಾನು ಅರ್ಧ ಸಕ್ಕರೆ ಹಾಕಿದ್ದೀನಿ ಮತ್ತು 1 ಬೆಲ್ಲ ಹಾಕಿದ್ದೀನಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ತುಂಬ ಚೆನ್ನಾಗಿರೋ ಚಿಕ್ಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.